ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಚನಾ ರೆಸಿಪಿ. ಇವತ್ತು ಮನೆಯಲ್ಲೇ ಸ್ಪಾಂಜ್ ಪ್ಲೈನ್ ಕೇಕ್ ಹೇಗೆ ಮಾಡೋದು ನೋಡೋಣ. ತುಂಬಾ ಟೇಸ್ಟಿಯಾಗಿ ಬೇಕ್ರಿಯಲ್ಲಿ ಇರೋ ಹಾಗೇ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಅಕ್ಕ ಮಗ ಮನೆಗೆ ಬಂದಿದ್ದ, ಅವನಿಗೋಸ್ಕರ ಚಿಕ್ಕಿ ನನಗೆ ಪ್ಲೈನ್ ಕೇಕ್ ಮಾಡಿಕೊಡು ಅಂತ ತುಂಬ ಕೇಳ್ತಿದ್ದ. ಅವನಿಗೋಸ್ಕರ ಮಾಡಿದೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಒಂದು ಕುಕ್ಕರ್ಗೆ ಎಣ್ಣೆ ಫುಲ್ ಹಚ್ಕೊಂಡು ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ಮನೇಲಿ ಇಲ್ಲ ಅಂದರೆ ನೀವು A4 ಶೀಟ್ನೂ ಸಹ ಯೂಸ್ ಮಾಡ್ಬೋದು. ಅತಿ ಕಡಿಮೆ ಸಮಯದಲ್ಲಿ ಹಾಲು ಮೊಸರು ಏನೂ ಇಲ್ಲದೇ ಸ್ಪಾಂಜ್ ಕೇಕ್ ರೆಡಿ ಆಗುತ್ತೆ. ಬನ್ನಿ ಹೇಗೆ ಮಾಡು ನೋಡೋಣ. ಒಂದು ಜಾರ್ಗೆ 2 ಗ್ಲಾಸ್ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ, ಮತ್ತು 2 ಸ್ಪೂನ್ ತುಪ್ಪ, 3 ಮೊಟ್ಟೆನ ಹೊಡೆದು ಹಾಕ್ಕೊಳ್ತೀನಿ. ನೀವು ಬೇಕು ಅಂದರೆ 2 ಮೊಟ್ಟೆ ಯೂಸ್ ಮಾಡ್ಬೋದು. ಸಾಫ್ಟಾಗಿ ಬರಲಿ ಅಂತ ನಾನು 3 ಮೊಟ್ಟೆನ ಯೂಸ್ ಮಾಡ್ತಿದ್ದೀನಿ. ಮತ್ತು ಗ್ರೈಂಡ್ ಮಾಡ್ಕೊಬೇಕು ಅದನ್ನು. ಮತ್ತು ಮೈದಾ ಹಿಟ್ಟು ನಾನು 2 ಲೋಟ ಯೂಸ್ ಮಾಡ್ತಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಸಾಫ್ಟಾಗಿರುತ್ತೆ, ಅಂಟಂಟಿರಬಾರ್ದು. ಮತ್ತು ಒಂದು ಬೌಲ್ಗೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಬೌಲ್ಗೆ ಹಾಕೊಂಡ ಥರ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ 2 ಯೂಸ್ ಮಾಡ್ತಿದ್ದೀನಿ. ಏನಪ್ಪ ಈಗ ಮಾಡ್ತಿದ್ದಾರೆ ಅಂದ್ಕೋಬೇಡಿ, ಅದು ಉಂಡುಂಡೆ ಇರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ವೆನಿಲಾ ಎಸೆನ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ಸಹ ಹಾಕ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂಟಂಟಿಲ್ದೇ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಇದಕ್ಕೆ ಕುಕ್ಕರ್ಗೆ ನಾವು ಇದನ್ನು ಹಾಕ್ಕೊಳ್ತೀವಿ. ಕುಕ್ಕರ್ಗೆ ಹಾಕ್ಕೊಂಡು ಪೆನನ್ನು ಚೆನ್ನಾಗಿ ಕಾಯಿಸಿಟ್ಕೋಬೇಕು. ಅದರ ಮೇಲೆ ಕುಕ್ಕರ್ನ ಇಡ್ತಿದ್ದೀನಿ ನಾನು. ಇದನ್ನು ಲೋ ಫ್ಲೇಮಲ್ಲಿ 30 to 35 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಕೋಬೇಕು. ಈಗ ನೋಡೋಣ ಹೇಗೆ ಬಂದಿದೆ. ತುಂಬ ಚೆನ್ನಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ತಳ ಏನು ಅಂಟಲಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ವಾವ್, ತುಂಬ ಸಾಫ್ಟಾಗಿದೆ, ನೋಡ್ತಿದ್ದೀರಲ್ವಾ. ಫೈನಲಿ ಹೋಮ್ ಮೇಡ್ ಸ್ಪಾಂಜ್ ಪ್ಲೈನ್ ಕೇಕ್ ರೆಡಿಯಾಗಿದೆ ನೋಡಿ. ನಮ್ಮ ಅಕ್ಕ ಮಗ ಅಂತೂ ಕೇಕ್ನ ನೋಡಿ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾನೆ. ಯಮ್ಮಿ ಯಮ್ಮಿ ಚಿಕ್ಕಿ ಕೇಕ್ ಸೂಪರು.